ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಮಲ್ಲಿಕಾರ್ಜುನ ಖರ್ಗೆ ಈ ರಾಜ್ಯ ಕಂಡಂತಹ ಒಬ್ಬ ರಾಜಕೀಯದ ಹಿರಿಯ ಮುತ್ಸದಿ ಅಂತ ಹೇಳ್ಬೋದು. ಇಂತಹ ಹಿರಿಯ ಮುತ್ಸದಿ 11 ಬಾರಿ ಬರೋಬ್ಬರಿ 11 ಬಾರಿ ಶಾಸಕರಾಗಿ ಚುನಾಯಿತರಾಗ್ತಾ ಇರುವಂತದ್ದು ಅಷ್ಟು ಸುಲಭದ ಮಾತಿಲ್ಲ. ಇದೀಗ ಇವರಿಗೆ 83 ವರ್ಷ ಇದೀಗ ವಯಸ್ಸು ಪೂರೈಸಿ 84ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡ್ತಾ ಇರುವಂತಹ ಅಪಮಾನ ಅಂತ ಹೇಳ್ಬೋದು ಕಾಂಗ್ರೆಸ್ನ ನಾಯಕರು, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು. ನೋಡಿ, ವೈಯಕ್ತಿಕವಾಗಿ ಯಾರೊಬ್ರು ಕೂಡ ಈ ರೀತಿ ದ್ವೇಷ ರಾಜಕಾರಣಕ್ಕೆ ಮುನ್ನೆಲೆಗೆ ಬರೋದಿಲ್ಲ. ರಾಜಕೀಯವಾಗಿ ದ್ವೇಷವನ್ನ ಸಾಧಿಸಿದ್ರು ಕೂಡ ವೈಯಕ್ತಿಕವಾಗಿ ಯಾರೊಬ್ರು ಕೂಡ ಈ ರೀತಿ ಟಾರ್ಗೆಟ್ ಮಾಡೋದಿದೆಯಲ್ಲ, ಅದು ರಾಜಕೀಯದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ನೀವು ನೋಡ್ಬೋದು ಇವತ್ತು ಸಾಕಷ್ಟು ಬಹುತೇಕ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶುಭ ಕೋರಿರುವಂತಹ ಜಾಹೀರಾತುಗಳು ರಾರಾಜಿಸ್ತಾ ಇರುವಂತದ್ದು. 83 ಸಾರ್ಥಕ ವಸಂತಗಳನ್ನು ಪೂರೈಸಿ 84ನೇ ವಸಂತಕ್ಕೆ ಕಾಲಿಡುತ್ತಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು, ಕರ್ನಾಟಕದ ಹೆಮ್ಮೆಯ ಸುಪುತ್ರ, ಜನಪ್ರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಎಂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತೇಳಿ ಜಾಹೀರಾತಿದೆ. ಜೊತೆಯಲ್ಲಿ ತಾವು ನೋಡ್ಬೋದು, ಇಲ್ಲಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು, ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಇರುವಂತದ್ದು, ಇನ್ನು ಪ್ರೋಟೋಕಾಲ್ ಪ್ರಕಾರ ಮಾಮೂಲಿ ರಾಷ್ಟ್ರ ನಾಯಕರುಗಳು ಅಲ್ಲಿ ಫೋಟೋಗಳು ಇರುವಂತದ್ದು. ಸೊ ಇದು ವಿಚಾರ ಏನಂದ್ರೆ, ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹುಟ್ಟುಹಬ್ಬ ಸಾಮಾನ್ಯವಾಗಿ ಅವರವರ ಪುಟಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಎಂ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಇವರ ಫೇಸ್ಬುಕ್ ಖಾತೆನಲ್ಲಿ ಅಥವಾ ಟ್ವಿಟರ್ಗಳಲ್ಲಿ ಒಂದು ಸಾಂಪ್ರದಾಯಿಕದಂತೆ ಶುಭ ಕೋರೋದು ಒಂದು ವಾಡಿಕೆ. ಬಟ್ ಇವತ್ತು ದುರಂತ ಏನಂದ್ರೆ, ಇವರಿಬ್ಬರ ಪೇಜಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಹಿರಿಯ ನಾಯಕರುಗಳಿಗೆ ಮಾಡ್ತಾ ಇರುವಂತಹ ಇದು ಅಪಮಾನ ಅಂತ ನಾವ್ ಯಾಕೆ ಉಲ್ಲೇಖ ಮಾಡಿದ್ವಿ ಅಂದ್ರೆ, ಇವರ ಇಬ್ಬರ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲೂ ಕೂಡ ಈ ಒಂದು ವಿಶ್ ಮಾಡುವಂತಹ ಬರ್ತ್ಡೇಗೆ ಶುಭ ಕೋರ್ತಾ ಇರುವಂತಹ ಪೋಸ್ಟ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ, ನಾಪತ್ತೆ ಆಗಿದೆ. ಆ ಮೂಲಕ ಒಂದ್ ರೀತಿ ಕಾಂಗ್ರೆಸ್ನ ಹಿರಿಯ ಮುತ್ಸದಿಗೆ ಅಗೌರವ ತೋರಿದ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಲ್ಲ. ಬಟ್ ಇಲ್ಲಿ ಮಾಜಿ ಉಪಮುಖ್ಯಮಂತ್ರಿ JDS ನ ನಾಯಕ HD ಕುಮಾರಸ್ವಾಮಿ ಅವರ ಪೇಜ್ ಅಲ್ಲಿ ಕಾಂಗ್ರೆಸ್ ಕಟ್ಟಾಳು, ಕಾಂಗ್ರೆಸ್ನ ಹಿರಿಯ ಮುತ್ಸದಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶುಭ ಕೋರ್ತಾ ಇರುವಂತಹ ಒಂದು ಪುಟವನ್ನು ಒಂದು ಪೋಸ್ಟ್ ಅನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಏನಂತ ಹಾಕೊಂಡಿದ್ದಾರೆ HD ಕುಮಾರಸ್ವಾಮಿ ಅವರು ಅನ್ನೋದನ್ನ ನೋಡೋದಾದ್ರೆ, 1 ಅವರ್ ಮುಂಚೆ ಅವರು ಪೋಸ್ಟ್ ಮಾಡಿರುವಂತಹ ಈ ಒಂದು ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನಾನು ಚುಟುಕಾಗಿ ಓದ್ಬಿಡ್ತೀನಿ. ರಾಜ್ಯಸಭೆ ಪ್ರತಿಪಕ್ಷದ ನಾಯಕರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯರು ಆಗಿರುವ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅಂತೇಳಿ ವಿಶ್ ಮಾಡಿದ್ದಾರೆ. ಜೊತೆಯಲ್ಲಿ ತಮಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕರುಣಿಸಲಿ, ಇನ್ನಷ್ಟು ಸುದೀರ್ಘ ಕಾಲ ಸೇವೆ ಮಾಡುವ ಚೈತನ್ಯ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುವೆ, ಶುಭವಾಗ್ಲಿ ಅಂತೇಳಿ HD ಕುಮಾರಸ್ವಾಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚ್ಕೊಂಡಿರುವಂಥದ್ದು ಶುಭಾಶಯ. ಈ ಮೂಲಕ ಹಿರಿಯ ನಾಯಕರಿಗೆ ಗೌರವ ಸೂಚಿಸಿರುವಂಥದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರುಗಳೇ ಈ ಬೀದಿ ಕಿತ್ತಾಟ, ಬೀದಿ ರಂಪಾಟದಲ್ಲಿ ಇಂತಹ ಮುತ್ಸದಿಗೆ ಒಂದ್ ರೀತಿ ಅಗೌರವ ತೋರಿದ್ರು. ಬರ್ತಡೇ ದಿನ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಒಂದ್ ರೀತಿ ಅಗೌರವ ತೋರಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ? ಮೊನ್ನೆ ಸಾಧನಾ ಸಮಾವೇಶ ಆಗುತ್ತೆ ಮೈಸೂರಿನಲ್ಲಾದಂತ, ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಸೊ ಇಲ್ಲಿ ಯಾವುದೊಂದು ಬಹಿರಂಗವಾಗಿ ನಡೆಯಲೇ ಇಲ್ಲ, ವೇದಿಕೆ ಮೇಲೆ ಒಂದಷ್ಟು ಮುನಸಾಗುತ್ತೆ. ಅಲ್ಲಿ ಜ್ಯೋತಿ ಬೆಳಗಿಸುವಂತ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ, ಸಾಧನಾ ಸಮಾವೇಶದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಸೊ ಜ್ಯೋತಿ ಬೆಳಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ದೀಪ ಬೆಳಗಿಸುವಂತ ಆ ದೀಪವನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈಗೆ ಕೊಡ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಕಡೆ ಪಕ್ಕದಲ್ಲೇ ಕಣ್ಣಳತೆ ದೂರದಲ್ಲಿ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕಡೆ ಕಣ್ಣ ಹೆಚ್ಚು ಕೂಡ ನೋಡೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಲ್ಲಿ ಖರ್ಗೆ ಅವರು ದೀಪ ಬೆಳಗಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ನಿಂತಿದ್ದಂತೆ HC ಮಾದೇವಪ್ಪನವರು ಸನ್ನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವಾಗ ಸುಮ್ಮನೆ ನಂದು ಒಂದು ಕೈ ಇರಲಿ ಅಂತೇಳಿ ಜ್ಯೋತಿ ಬೆಳಗಿಸುವಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಕೈ ಇಡ್ತಾರೆ. ಸೊ ಇದು ಬಹಿರಂಗವಾಗಿ ಏನನ್ನ ಸೂಚಿಸುತ್ತೆ ಅಂದ್ರೆ, ಕಾಂಗ್ರೆಸ್ನ ಬೀದಿ ರಂಪಾಟ, ಹಿರಿಯ ನಾಯಕರುಗಳ ಮಧ್ಯೆ, ಸಿಎಂ ಮಧ್ಯೆ, ಉಪಮುಖ್ಯಮಂತ್ರಿಗಳ ಮಧ್ಯೆ, ಖರ್ಗೆ ಅವರ ಮಧ್ಯೆ ಯಾವೊಂದು ಸಂಬಂಧವೂ ಕೂಡ ನಡೀತಾ ಇಲ್ಲ. ಇದೊಂದು ರೀತಿ ಶೀತಲ ಸಮರ ನಡೀತಾ ಇರುವಂಥದ್ದು. ಅದು ವೇದಿಕೆ ಮೇಲೆ ಬಹಿರಂಗ ಆಯಿತು. ಅವತ್ತು ಸಾಧನಾ ಸಮಾವೇಶದ ವೇದಿಕೆ ಮೇಲೆ ಒಂದು ರೀತಿ ಬಹಿರಂಗವಾಯಿತು. ಇದನ್ನ ಬಿಜೆಪಿ ನಾಯಕರುಗಳು R ಅಶೋಕ್, ವಿಜಯೇಂದ್ರ, CT ರವಿ ಇಂಥವರೆಲ್ಲ ಆಡ್ಕೊಳ್ತಾ ಇದ್ದಾರೆ. ಸೊ ನಿಮ್ದು ಬೀದಿ ರಂಪಾಟ, ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಬಡಿದಾಡ್ಕೊಳ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆದ ಸಮಾವೇಶ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಬದಲಿಗೆ ಅದು ಡಿ ಕೆ ಶಿವಕುಮಾರ್ ಅವರನ್ನು ಮುಗಿಸಲು ಮಾಡಿದ ಕಾರ್ಯಕ್ರಮ ಅಂತ ವಿರೋಧ ಪಕ್ಷದ ನಾಯಕ
ಆರ್ ಅಶೋಕ್ ಅವರು ಟೀಕೆ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇರ್ತಾರೆ, ಆಡ್ಕೊಂಡು ನಗಾಡ್ತಾ ಇದ್ದಾರೆ. ಇದು ನಿಜ ಕೂಡ, ಯಾವ ಟೀಕೆನೂ ಅಲ್ಲ, ಮಣ್ಣು ಮಸಿ ಎಂಥದ್ದು ಅಲ್ಲ, ನಿಜ ಕೂಡ, ಕಣ್ಣಿಗೆ ಕಾಣಿಸಿದಂತ ಸತ್ಯ. ಎಲ್ಲರೂ ಕೂಡ ಇದನ್ನೇ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಇದರ ಮುಂದುವರೆದ ಭಾಗ ಇವತ್ತು ಹಿರಿಯ ಮುತ್ಸದಿ, ಕಾಂಗ್ರೆಸ್ನ ಹಿರಿಯ ಮುತ್ಸದಿ, ಒಬ್ಬ 11 ಬಾರಿ ವಿಧಾನಸಭೆಗೆ ಚುನಾಯಿತರಾದಂತ ಕಾಂಗ್ರೆಸ್ನ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಆದಂತ ಕಾಂಗ್ರೆಸ್ಗೆ ಸೇವೆ ಸಲ್ಲಿಸಿದಂತ ಒಬ್ಬ ಹಿರಿಯ ನಾಯಕನಿಗೆ ಒಂದು ಹುಟ್ಟು ಹಬ್ಬಕ್ಕೆ ಶುಭ ಕೋರುವಷ್ಟು ಒಂದು ಏನು ಸೌಜನ್ಯ ಇಲ್ಲದಂತಹ ನಾಯಕರುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನಿಷ್ಠ ಸೌಜನ್ಯ. ಒಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಮುತ್ಸದಿ ಒಂದು ಶುಭ ಕೋರೋಣ ಅಂತೇಳಿ ಒಂದು ಕನಿಷ್ಠ ಸೌಜನ್ಯವು ತೋರದೇ ಇರುವಂಥದ್ದು ನಿಜಕ್ಕೂ ಬೀದಿ ಜಗಳವೇ ಇದು. ಆರ್ ಅಶೋಕ್ ಅವರು ಹೇಳಿದಾಗೆ ಇದು ಕಾಂಗ್ರೆಸ್ನ ಕಿತ್ತಾಟ, ಬೀದಿ ಜಗಳ. ಇದೀಗ ಆ ವೇದಿಕೆ ಮೂಲಕ ಇಡೀ ದೇಶಕ್ಕೆ, ಇಡೀ ರಾಜ್ಯದ ಜನತೆಗೆ ಗೊತ್ತಾಯಿತು. ಸಾಧನಾ ಸಮಾವೇಶದ ಮೂಲಕ, ಅದು ಸಾಧನಾ ಸಮಾವೇಶ ಅಂತ ಹೇಳೋದ ಅಥವಾ ಕಿತ್ತಾಟದ ಬಹಿರಂಗ ಸಮಾವೇಶ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ ಇದು ಸಾಧನಾ ಸಮಾವೇಶ ಅಲ್ಲ, ಮೈಸೂರಿನಲ್ಲಿ ನಡೆದಿದ್ದು ಕಾಂಗ್ರೆಸ್ನ ಬಡಿದಾಟದ ಸಮಾವೇಶ. ಬಹಿರಂಗವಾಗಿ ಜನಗಳ ಮುಂದೆ ಕಾಂಗ್ರೆಸ್ ತೋರ್ಪಡಿಸಿರುವಂಥದ್ದು ಅಂತ ಹೇಳ್ಬೋದು. ಸಿಕ್ಕಿರುವಂತಹ ಒಂದು ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಲಾಗದೆ ನರೇಂದ್ರ ಮೋದಿ ಅವ್ರನ್ನ ನೋಡಿ ಕಲ್ತ್ಕೊಬೇಕು ರಾಜ್ಯ ನಾಯಕರುಗಳು. 11 ವರ್ಷ ಯಾರು ತುಟಿ ಬಿಚ್ಚಲಿಲ್ಲ. ಪರ್ಯಾಯ ನಾಯಕರನ್ನು ಕೂಡ RSS ನಾಯಕರುಗಳು ಹುಡ್ಕೋದಕ್ಕಾಗ್ಲಿಲ್ಲ, ಬಿಜೆಪಿ ನಾಯಕರುಗಳು ಕೂಡ ಪರ್ಯಾಯ ನಾಯಕರುಗಳನ್ನ ಹುಡ್ಕೋದಕ್ಕಾಗ್ಲಿಲ್ಲ. ಅಂತಹ ಗಟ್ಟುತನದಿಂದ, ಅಂತಹ ಗಡ್ಸಿಂದ, ಅಂತಹ ದಿಟ್ಟತನದಿಂದ ಆಡಳಿತ ಮಾಡಿದ್ರು. ಅದನ್ನ ಈ ನಮ್ಮ ರಾಜ್ಯ ನಾಯಕರುಗಳು ನೋಡಿ ಕಲ್ತ್ಕೊಬೇಕು ಕಣ್ರಿ. ಈ ರೀತಿ ಬೀದಿ ಜಗಳ ಆಗೋದಲ್ಲ. ಬೀದಿ ಜಗಳ ಆಗ್ಬಿಟ್ಟಿದ್ರೆ ರಾಷ್ಟ್ರ ಬಿಜೆಪಿ ರಾಷ್ಟ್ರೀಯ ಪಕ್ಷದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ಈ ಮಟ್ಟಿಗೆ ಆಡಳಿತ ನಡೆಸೋದಕ್ಕೆ ಆಗ್ತಾನೆ ಇರಲಿಲ್ಲ. ವಿರೋಧ ಪಾಳೆಯದು ಬಾಯನ್ನು ಮುಚ್ಚಿಸಿದಂತ ಮೋದಿ ಹೆಗ್ಗಳಿಕೆ ಅಂತ ಹೇಳ್ಬೋದು. ನೀವು ಹೊಗ್ಳಿತಾ ಇದೀವಿ ಅಂತ ನಾನಾದ್ರೂ ಅಂದ್ಕೊಳ್ಳಿ, ಬಟ್ ಅದು ಮೋದಿಯ ಕೆಪಾಸಿಟಿ ಕಣ್ರಿ. ಅದೇ ಇಲ್ಲಿ ನೋಡಿ, ಸಿದ್ದರಾಮಯ್ಯನವರು ಅಂತಹ ಆಡಳಿತ ಕೊಡೋದಕ್ಕೆ ಆಗ್ಲೇ ಇಲ್ಲ. ಬೀದಿ ಜಗಳ, ಖಾಲಿ ಒಬ್ಬ MLA ಮಾತನಾಡ್ತಾರೆ ಪಕ್ಷದ ಬಗ್ಗೆ, ಇನ್ನೆಲ್ಲೋ BR ಪಾಟೀಲ್ ಅಂತವರು ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ತಮ್ಮದೇ ಸ್ವಂತ ಪಕ್ಷದ ಬಗ್ಗೆ. ಹೈಕಮಾಂಡ್ ಹಿಡಿತಾ ಇಲ್ಲ, ರಾಹುಲ್ ಗಾಂಧಿ ಭಯ ಇಲ್ಲ, ಸೋನಿಯಾ ಗಾಂಧಿ ಭಯ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಅವ್ರ ಭಯ ಇಲ್ಲ. ಎಂತ ದುರಂತ ನೋಡಿ, ಕಾಂಗ್ರೆಸ್ನ ದುರಂತ. ಇದಕ್ಕೆ ಮೋದಿ ಅಂತವ್ರು 11 ವರ್ಷ ಈ ದೇಶವನ್ನು ಆಳ್ತಾ ಇನ್ನೂ ಮುಂದುವರಿತಾ ಇರುವಂಥದ್ದು. 75 ವರ್ಷ ಆದ್ರೂ ಮೋದಿನ ಟಚ್ ಮಾಡೋಕ್ಕೆ RSS ನಾಯಕರುಗಳ ಕೈಯಿಂದ ಆಗ್ತಾ ಇಲ್ಲ. ಇನ್ನೆಂತಹ ಗಡ್ಸ್ ನಾಯಕ ಇರ್ಬೇಡ. ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಕುರ್ಚಿಗೋಸ್ಕರ. ಕಿತ್ತಾಡಿ ಬೀದಿ ಜಗಳ, ಬೀದಿ ರಂಪಾಟ, ದಿನಕ್ಕೊಂದು. ಈ ಮನೆಗಳಲ್ಲಿ ಕಿತ್ತಾಡ್ತಾರಲ್ಲ ಈ ಸಂಸಾರದಲ್ಲಿ, ಆ ರೀತಿ ಅದಕ್ಕಿಂತಲೂ ಅಧ್ವಾನ ಅಂತ ಹೇಳ್ಬೋದು. ಅದಕ್ಕಿಂತಲೂ ಅಧ್ವಾನ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ದಿನಕ್ಕೊಂದು ಖ್ಯಾತೆ, ಕಿತ್ತಾಟ. ಚೀಚಿ ಚೀಚಿ ಚೀಚಿ. ಇನ್ನೆಲ್ಲಿಂದ ಪಾಪ ಅಭಿವೃದ್ಧಿ ಮಾಡೋದಕ್ಕಾಗುತ್ತೆ? ಅದ್ಯಾವುದೋ ಪಂಚ ಯೋಜನೆಗಳು ಅಂತೇಳಿ, ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿ ಅದನ್ನೇ ದಿನ ಕಾಂಗ್ರೆಸ್ ನಾಯಕರು ಭಜನೆ ಮಾಡಿ 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 ಜನಗಳನ್ನ ಮರಳು ಮಾಡಿ ರೋಡ್ಗಳೆಲ್ಲ ಕಿತ್ತಿ ಎಕ್ಕುಟ್ಟೋಗಿದೆ. ಅಕ್ಕಿ ಕೊಡ್ತೀನಿ, ಮಾತೆತ್ತಿದ್ರೆ ಅಕ್ಕಿ ಕೊಡ್ತೀನಿ, ಫ್ರೀ ಬಸ್ ಬಿಟ್ಟಿದ್ದೀನಿ. ಏನು ಇವರು ಅಪ್ಪನ ಮನೆ ಆಸ್ತಿ ಫ್ರೀ ಬಸ್ಸು. ಜನಗಳು ದಡ್ರಲ್ಲ. ಮುಂದಿನ ಚುನಾವಣೆಯಲ್ಲಿ ಹೋಲ್ಸೇಲ್ ಆಗಿ ಎಲ್ಲ ಪಕ್ಷದವ್ರಿಗೂ ಕೂಡ ಕೊಡ್ತಾರೆ. ಈ ಸಾಲಿ ಜನರು ದಡ್ರಲ್ಲ, 100% ಜನರು ದಡ್ರಲ್ಲ. ಈ ಸಲ 2028ಕ್ಕೆ ಖಂಡಿತವಾಗ್ಲೂ ಜನ ಇಂತಹ ನಾಯಕರುಗಳಿಗೆ, ಏನು BJP ಏನು ಸಾಚ ಅಲ್ಲ, JDSನವರು ಅಷ್ಟೇ ಏನು ಸಾಚಗಳಲ್ಲ. BJPಯ ಬಾಲ ಹಿಡಿದು ಹೋಗಿರುವಂಥ JDSನವರು ಅಷ್ಟೇ. ಕಾಂಗ್ರೆಸ್ ಪಂಚ ಯೋಜನೆಗಳು ನಾವು ಫ್ರೀ ಕೊಟ್ಟಿದ್ದೀವಿ ಅಂತೇಳಿ ಜಂಬ ಕುಚ್ಕೊಳ್ಳುವಂಥವ್ರು, ಅವರು ಏನು ಸಾಚ ಅಲ್ಲ. ಈ ಬಾರಿ ಕರ್ನಾಟಕದ ಜನತೆ 100% 2028ರ ಚುನಾವಣೆಯಲ್ಲಿ ಬುದ್ಧಿ ಕಲಿಸೇ ತೀರ್ತಾರೆ. ಇನ್ನು ವಿಷಯಕ್ಕೆ ಬರೋದಾದ್ರೆ ನೇರವಾಗಿ 11 ಬಾರಿ ವಿಧಾನಸಭೆಗೆ ಆಯ್ಕೆಯಾದಂತಹ ಮಲ್ಲಿಕಾರ್ಜುನ ಖರ್ಗೆ ಈ ರಾಜ್ಯದ ಹೆಮ್ಮೆಯ ನಾಯಕ. ಆತ ಅವರು ಏನು ಕೊಡುಗೆ ಕೊಟ್ಟಿದಾರೋ ಇಲ್ವೋ ಅದನ್ನ ಪಕ್ಕಕ್ಕೆ ಇಟ್ಟು ನೋಡಿದ್ರೆ, ಬಟ್ ರಾಜ್ಯ ರಾಜಕಾರಣದಲ್ಲಿ ಒಂದು ನಡೆದು ಬಂದ ಒಬ್ಬ ಹಿರಿಯ ಮುತ್ಸದಿ, ಕಾಂಗ್ರೆಸ್ನ ಒಬ್ಬ ಸೌಜನ್ಯ ತೋರುವುದಕ್ಕಾದರೂ ಕಾಂಗ್ರೆಸ್ನ ನಾಯಕರುಗಳು ಅವ್ರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರದೇ ಇರುವಂಥದ್ದು ನಿಜಕ್ಕೂ ಇದೊಂದು ರೀತಿಯ ದುರ್ದೈವ ಸಂಗತಿ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಎಲ್ಲೋ ಈ ಕುರ್ಚಿ ಕಿತ್ತಾಟದ ಮಧ್ಯೆ ಇಂತಹ ನಾಯಕರನ್ನ ಕಡೆಗಣಿಸಿದ್ರೆ, ಇಂತಹ ನಾಯಕರಿಗೆ ಅಪಮಾನ ಮಾಡಿದ್ರೆ, ಹುಟ್ಟುಹಬ್ಬಕ್ಕೂ ಶುಭ ಕೋರದೇ ಇರೋ ಅಷ್ಟು ಆಲಸ್ಯ ಬೆಳೀತಾ, ನಿರ್ಲಕ್ಷ್ಯ ಮಾಡಿದ್ರ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.